ಮೆಪ್ಪಾಡಿಯ ಬಳಿ ಸುರಂಗ ನಿರ್ಮಾಣದ ಜಾಗದಲ್ಲಿ ಭಾರಿ ಭೂಕುಸಿತ ಆಗಿರೋದು. ಚರ್ಚ್ ಹಾಗೂ ಮನೆಯೊಂದರ ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿದಿದೆ. ಮೆಪ್ಪಾಡಿ ಬಳಿ ಸುರಂಗ ನಿರ್ಮಾಣದ ಸ್ಥಳದಲ್ಲಿ ಭೂಕುಸಿತ ಆಗಿದೆ. ಅದು ಕೂಡ ಚರ್ಚ್ ಹಾಗೂ ಮನೆಯೊಂದರ ಮೇಲೆ ಭಾರಿ ಮಣ್ಣು ಕುಸಿದಿದೆ. ಭೂಕುಸಿತವಾಗಿರುವಂತಹ ಸ್ಥಳದಲ್ಲಿ 20ಕ್ಕೂ ಅಧಿಕ ಜನ ಸಿಲುಕಿಕೊಂಡಿದ್ದಾರೆ ಅಂತ ಅನುಮಾನಿಸಲಾಗ್ತಾ ಇದೆ. ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಯಾರೆಲ್ಲ ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದ್ದಾರೋ ಅವರನ್ನ ಮೇಲಕ್ಕೆತ್ತುವಂತಹ ರಕ್ಷಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. ಮೆಪ್ಪಾಡಿಯಲ್ಲಿ ಸುರಂಗ ಮಾರ್ಗ ಏನ್ ನಿರ್ಮಾಣ ಆಗ್ತಾ ಇದೆ ಆ ಜಾಗದಲ್ಲಿಯೇ ಭೂಕುಸಿತ ಆಗಿರೋದು. ಚರ್ಚ್ ಹಾಗೂ ಮನೆ ಇದೆ. ಚರ್ಚ್ ಮತ್ತು ಮನೆಯೊಂದರ ಮೇಲೂ ಕೂಡ ಭಾರಿ ಪ್ರಮಾಣದ ಮಣ್ಣು ಕುಸಿದಿದೆ. ಅಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರನ್ನ ಈಗ ರಕ್ಷಿಸಬೇಕು. ಸ್ಥಳದಲ್ಲಿ 20ಕ್ಕೂ ಅಧಿಕ ಜನ ಇದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯೂ ಕೂಡ ಮುಂದುವರೆದಿದೆ. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ 70 ಅಡಿ ಆಳಕ್ಕೆ ಬಸ್ ಬಿದ್ದಿದೆ. ಹರಿಯುವ ನೀರಿಗೆ ಉರುಳಿದಂತಹ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದಂತಹ ಬಸ್ನಲ್ಲಿದ್ದವರನ್ನ ರಕ್ಷಿಸಿ ಸ್ಥಳದಲ್ಲಿ ಮಣ್ಣು ತೆಗೆಯೋ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಭೂಕುಸಿತ ಆದಂತಹ ಸ್ಥಳ 70 ಅಡಿ ಆಳಕ್ಕೆನೆ ಬಸ್ ಬಿದ್ದಿರೋದು. ಹರಿಯುವ ನೀರಿಗೆ ಉರುಳಿದಂತಹ ಕಾರ್ಮಿಕರು ಅವರನ್ನ ಇದೇ ಬಸ್ನಲ್ಲಿ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತು. ಸದ್ಯ ಬಸ್ನಲ್ಲಿದ್ದವರನ್ನ ರಕ್ಷಿಸಲಾಗಿದೆ. ಸ್ಥಳದಲ್ಲಿ ಮಣ್ಣು ತೆಗೆಯೋದಕ್ಕೆ ಕಾರ್ಯಾಚರಣೆಯೂ ಕೂಡ ನಡೆದಿದೆ. ಕಾರ್ಯಾಚರಣೆಗೂ ಕೂಡ ಸಾಕಷ್ಟು ಅಡ್ಡಿಗಳಾಗ್ತಾ ಇದೆ, ಅಡೆತಡೆಗಳು ಉಂಟಾಗ್ತಾ ಇದೆ. ಇದರ ಮಧ್ಯೆಯೂ ಕೂಡ ಜನರನ್ನ ರಕ್ಷಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. ಇನ್ನು ವಯನಾಡಿನಲ್ಲಿ ಗುಡ್ಡ ಕುಸಿತದ ಬೆನ್ನಲ್ಲೇ ಸಿಎಂ ಸತೀಶನ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ತುರ್ತಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಬೇಕು ಅಂತ ಸಿಎಂ ಸತೀಶನ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಈ ಘಟನೆ ಆಗ್ತಾ ಇದ್ದ ಹಾಗೇನೆ ತುರ್ತು ಸಭೆ ಕರೆದ್ರು ಸಿಎಂ. ಅಧಿಕಾರಿಗಳಿಗೆ ತಕ್ಷಣ ಕಾರ್ಯಾಚರಣೆ ನಡಿಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ರು. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಾಗಿ 2 ಸಚಿವರನ್ನು ಕೂಡ ನಿಯೋಜಿಸಿದ್ದಾರೆ. ತುರ್ತು ಸಭೆಯಲ್ಲಿ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಎಕ್ಸ್ಪ್ಲೇನ್ ಮಾಡಿದ್ರು ಸಿಎಂಗೆ ಏನಾಯ್ತು, ಯಾಕಾಯ್ತು ಅನ್ನೋದರ ಮಾಹಿತಿಯನ್ನ ಕೊಟ್ರು. ಎಷ್ಟು ಜನ ಇದ್ದಾರೆ ಸ್ಥಳದಲ್ಲಿ ಅನ್ನೋದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ಸಿಎಂ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತುರ್ತಾಗಿ ರಕ್ಷಣಾ ಕಾರ್ಯಾಚರಣೆ ಆಗಬೇಕು. ಇದರ ಜೊತೆಗೆ ಪರಿಹಾರ ಕಾರ್ಯಾಚರಣೆಗಾಗಿಯೂ ಕೂಡ ಕ್ರಮಗಳಾಗಬೇಕು ಅಂತ 2 ಸಚಿವರನ್ನ ನಿಯೋಜಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿ, ನಾವು ಗಮನಿಸ್ತಾ ಇದ್ದೀವಿ, ಕೇರಳಂನಲ್ಲಿ ಭಾರಿ ಮಳೆ ಸುರಿದಂತಹ ಪರಿಣಾಮ ಆದಂತಹ ಭೂಕುಸಿತ. 2 ವರ್ಷದ ಹಿಂದೆಯೂ ಕೂಡ ಇಂಥದ್ದೇ ಚಿತ್ರಣ ಕಾಣಸಿಗ್ತಾ ಇತ್ತು. ಆ ದುರಂತ ಇನ್ನೂ ಮಾಸಿಲ್ಲ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಇಂಥದ್ದೇ ಒಂದು ಘಟನೆ. ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ಏನು ಅಪ್ಡೇಟ್ ಸಿಗ್ತಾ ಇದೆ? ವೀಣಾ, 2 ವರ್ಷದ ಹಿಂದೆ ನಡೆದಂತಹ ಭೂಕುಸಿತದ ಘಟನೆ ಅತ್ಯಂತ ಭೀಕರವಾಗಿತ್ತು. 400ಕ್ಕೂ ಹೆಚ್ಚು ಜನ ಬಲಿಯಾಗಿದ್ರು. ಈಗ ಕೇರಳದ ವಯನಾಡಿನ 2 ಸ್ಥಳಗಳಲ್ಲಿ ಭೂಕುಸಿತ ಆಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಕ್ಯಾಮೆರಾದಲ್ಲೂ ಕೂಡ ಭೂಕುಸಿತ ಆಗಿರುವಂತಹ ದೃಶ್ಯಗಳು ಸೆರೆಯಾಗಿದ್ದಾವೆ. ಒಂದು ಮೆಪ್ಪಾಡಿ ಅನ್ನುವಂತಹ ಸ್ಥಳ, ವಯನಾಡು ಜಿಲ್ಲೆಯಲ್ಲಿ ಬರುವಂತಹ ಮೆಪ್ಪಾಡಿ, ಮತ್ತೊಂದು ಕಲ್ಲಾಡಿ ಅನ್ನುವಂತಹ ಮತ್ತೊಂದು ಸ್ಥಳ. 2 ಸ್ಥಳಗಳಲ್ಲಿ ಭೂಕುಸಿತದ ಘಟನೆಗಳಾಗಿದ್ದಾವೆ. ಮೆಪ್ಪಾಡಿ ಮತ್ತು ಕಲ್ಲಾಡಿ 2 ಸ್ಥಳಗಳ ಮಧ್ಯದ ಡಿಸ್ಟೆನ್ಸ್ 8 ಕಿಲೋಮೀಟರ್ ಆಗುತ್ತೆ. 2 ಪ್ರತ್ಯೇಕ ಇನ್ಸಿಡೆಂಟ್ಗಳಾಗಿದ್ದಾವೆ. ಮೆಪ್ಪಾಡಿಯಲ್ಲಿ ರೈಲ್ವೆ ಸುರಂಗ ಯೋಜನೆ ನಡೀತಾ ಇತ್ತು. ರೈಲ್ವೆ ಪ್ರಾಜೆಕ್ಟ್ಗೋಸ್ಕರ ಡಬಲ್ ಲೈನ್ ನ ಸುರಂಗವನ್ನ ನಿರ್ಮಿಸಲಾಗ್ತಾ ಇತ್ತು. ಸುರಂಗ ನಿರ್ಮಾಣಕ್ಕಾಗಿ ಮಣ್ಣನ್ನ ತೆಗೆದು ಅದನ್ನ
ಒಂದು ಕಡೆ ಹಾಕಲಾಗಿತ್ತು. ಹಾಗೆ ತೆಗೆದು ಹಾಕಲಾದಂತಹ ಮಣ್ಣು ಮಳೆ ಹೆಚ್ಚಾದಂತಹ ಕಾರಣಕ್ಕಾಗಿ ಸುರಂಗಕ್ಕಾಗಿ ತೋಡಿದಂತಹ ಮಣ್ಣು ಕುಸಿತ ಕಂಡಿದೆ. ಆ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರು, ಅಲ್ಲಿದ್ದಂತಹ ಒಂದು ಮನೆ ಮತ್ತು ಅಲ್ಲಿದ್ದಂತಹ ಒಂದು ಚರ್ಚ್ಗೆ ಕುಸಿತದಿಂದ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲಿ 20ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈಗ 3 ಜನ ಬಲಿಯಾಗಿದ್ದಾರೆ, 6 ಜನರನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿ 20ಕ್ಕೂ ಹೆಚ್ಚು ಜನ ಇದ್ರು ಅನ್ನುವಂತಹ ಮಾಹಿತಿಗಳಿದಾವೆ. ಹಾಗಾಗಿ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 15ಕ್ಕೂ ಹೆಚ್ಚು ಜನ ಮಣ್ಣಿನ ಅವಶೇಷಗಳ ಅಡಿ ಸಿಲುಕಿರಬಹುದು ಅನ್ನುವಂತಹ ಮಾಹಿತಿ ಇದೆ. ಎಕ್ಸಾಕ್ಟ್ ಆಗಿ ಎಷ್ಟು ಜನ ಸಿಲುಕಿದ್ದಾರೆ ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಸದ್ಯಕ್ಕೆ ಆ ಸ್ಥಳಕ್ಕೆ NDRF ನ ಸಿಬ್ಬಂದಿಗಳು, 5ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸರು ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಮೆಪ್ಪಾಡಿಯಲ್ಲಾಗಿರುವಂತಹ ಭೂಕುಸಿತ. ಮತ್ತೊಂದು ಭೂಕುಸಿತ ಆಗಿರೋದು ಕಲ್ಲಾಡಿ ಅನ್ನುವಂತಹ ಸ್ಥಳದಲ್ಲಿ. ಅಲ್ಲಿ ಮೀನಾಕ್ಷಿ ಅನ್ನುವಂತಹ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ನ ಮೇಲೆ ಏಕಾಏಕಿ ದೊಡ್ಡದಾದಂತಹ ಗುಡ್ಡ ಕುಸಿದಿರೋದ್ರಿಂದಾಗಿ ಇಡೀ ಬ್ರಿಡ್ಜ್ ನ ಮೇಲೆ ಮಣ್ಣು ಕುಸಿದಿದೆ. ಈ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿದ ಪರಿಣಾಮವಾಗಿ 2 ಬಸ್ಗಳು ಕೆಳಗೆ ಕಂದಕದಲ್ಲಿ ಹರಿಯುತ್ತಿರುವಂತಹ ನೀರಿಗೆ ಕುಸಿದಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಕಳೆದ 24 ಗಂಟೆಗಳಲ್ಲಿ ಕೇರಳದ ವಯನಾಡಿನಲ್ಲಿ 265 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣದಿಂದಾಗಿ ವಯನಾಡಿನಲ್ಲಿ ಭೂ ಕುಸಿತದಂತಹ ಘಟನೆಗಳು ಆರಂಭವಾಗಿದ್ದಾವೆ. ಈಗಾಗಲೇ ಕೇರಳದ ಸರ್ಕಾರ ಅಧಿಕಾರಿಗಳ ಜೊತೆ 2 ಇನ್ಸಿಡೆಂಟ್ ಆದ ಕೂಡಲೇ ಕೇರಳದ CM ಸತೀಶನ್ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಕೂಡಲೇ ರಕ್ಷಣಾ ಕಾರ್ಯಾಚರಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನ ಆದಷ್ಟು ಬೇಗ ಮತ್ತು ವೇಗವಾಗಿ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಭೂಕುಸಿತದ ಘಟನೆ ನಡೆದಿರುವಂತಹ ಸ್ಥಳದ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶದಲ್ಲಿ, ಗುಡ್ಡ ಇರುವಂತಹ ಪ್ರದೇಶಗಳಲ್ಲಿರುವಂತಹ ಗ್ರಾಮಗಳಿಂದ ಜನರನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ 2024ರಲ್ಲಿ ನಡೆದಂತಹ ಅತಿ ದೊಡ್ಡ ದುರಂತ, ಸರಣಿಯಾದಂತಹ ಲ್ಯಾಂಡ್ ಸ್ಲೈಡ್ಗಳು ವಯನಾಡು ಭಾಗದಲ್ಲಿ ಆಗಿದ್ವು. ಅದು ಮಂಡಕೈ ಅನ್ನುವಂತಹ ಪ್ರದೇಶದಲ್ಲಾಗಿದ್ವು. ಈಗ ನಡೆದಿರುವಂತಹ 2 ಭೂಕುಸಿತಗಳು ಮೆಪ್ಪಾಡಿ ಮತ್ತು ಕಲ್ಲಾಡಿ, ಈ ಸ್ಥಳಗಳು 2024ರಲ್ಲಿ ನಡೆದಂತಹ ಭೂಕುಸಿತದ ಸ್ಥಳ ಮಂಡಕೈ, ಅಲ್ಲಿಗೆ ಸಮೀಪದ್ದು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಆ ಕಾರಣಕ್ಕಾಗಿ 2 ವರ್ಷಗಳ ಹಿಂದೆ ನಡೆದಂತಹ ದುರಂತ ಮತ್ತೆ ಮರುಕಳಿಸಬಾರದು. ಯಾಕಂದ್ರೆ ಭೂಕುಸಿತ ಆದ ನಂತರವೂ ಕೂಡ ಮಳೆ ನಿರಂತರವಾಗಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮಂಡಕೈ, ಮೆಪ್ಪಾಡಿ ನಿರಂತರವಾಗಿ ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯೂ ಕೂಡ ಕೊಟ್ಟಿರುತ್ತಲ್ವಾ? ಹಾಗಿದ್ರೂ ಕೂಡ ಈ ಸುರಂಗ ಯೋಜನೆಯ ಕೆಲಸಗಳು ನಡೀತಾ ಇತ್ತಾ? ಸುರಂಗ ಯೋಜನೆ ಕೆಲಸ ನಡೀತಾ ಇತ್ತು. ಮಳೆ ಬಂದ ಕಾರಣಕ್ಕಾಗಿ ಸುರಂಗದ ಕಾಮಗಾರಿಯನ್ನ ನಿಲ್ಲಿಸಲಾಗಿತ್ತು. ಆದ್ರೆ ಕಾರ್ಮಿಕರು ಅದೇ ಜಾಗದಲ್ಲಿ ಇದ್ರು. ಸುರಂಗಕ್ಕೆ ತೋಡಲಾದಂತಹ ಮಣ್ಣನ್ನ ಒಂದು ಕಡೆ ಹಾಕಲಾಗಿತ್ತು. ಆ ಮಣ್ಣು ನಿರಂತರವಾಗಿ ಮಳೆ ಬರ್ತಿದ್ದಂತಹ ಕಾರಣದಿಂದಾಗಿ ಕುಸಿತ ಆಗಿದೆ. ಆ ಕುಸಿತಿರುವಂತಹ ಮಣ್ಣಿನ ಅಡಿಯಲ್ಲಿ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಯಾವಾಗ ಮೆಪ್ಪಾಡಿ ಮತ್ತು ಕಲ್ಲಾಡಿಯಲ್ಲಿ ಮಣ್ಣು ಕುಸಿದಂತಹ ಲ್ಯಾಂಡ್ ಸ್ಲೈಡ್ ಆದಂತಹ ಘಟನೆಗಳು ನಡೆದವು, ಆ ಸುತ್ತಮುತ್ತಲ ಇರುವಂತಹ ಪ್ರದೇಶಗಳಲ್ಲಿ ಗುಡ್ಡಗಳ ಸನಿಹದಲ್ಲಿರುವಂತಹ ಗ್ರಾಮಗಳ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಕಳೆದ ಬಾರಿ 400ಕ್ಕೂ ಹೆಚ್ಚು ಜನ ಬಲಿಯಾಗಿದ್ರು, 10,000 ಜನ ನಿರಾಶ್ರಿತರಾಗಿದ್ರು. ಆ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಕೇರಳ ಸರ್ಕಾರ ಈಗಾಗಲೇ ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಇಡೀ ಕೇರಳದಲ್ಲಿ ಅತಿ ಹೆಚ್ಚು ಗುಡ್ಡ ಕುಸಿತದ ಪ್ರಕರಣಗಳು ನಡೀತಾವೆ. ಕಳೆದ 7 ವರ್ಷದಲ್ಲಿ ಇಡೀ ದೇಶದಲ್ಲಿ 3,700ಕ್ಕೂ ಹೆಚ್ಚು ಗುಡ್ಡ ಕುಸಿತದ ಪ್ರಕರಣಗಳಾಗಿದ್ರೆ ಅದರಲ್ಲಿ ಕೇರಳದಲ್ಲಿ ನಡೆದಂತಹ ಘಟನೆಗಳೇ 2,200ಕ್ಕೂ ಹೆಚ್ಚಿದಾವೆ. ಅಂದ್ರೆ ಗುಡ್ಡ ಕುಸಿತದಂತಹ ಘಟನೆಗಳಿಗೆ ಕೇರಳ ಅಪಾಯಕಾರಿಯಾದಂತಹ ಸ್ಥಿತಿಯಲ್ಲಿದೆ ಅನ್ನೋದು ಈ ಅಂಕಿಅಂಶವನ್ನ ನೋಡಿದ್ರೆ ಗೊತ್ತಾಗತ್ತೆ. ಕೇರಳದ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ 4 ಪ್ರಮುಖ ಜಿಲ್ಲೆಗಳು ಮಲಪ್ಪುರಂ ಮತ್ತೆ ವಯನಾಡು, ಕೋಝಿಕೋಡ್, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಕಳೆದ 3-4 ದಿನಗಳಿಂದ ಸುರಿತಾ ಇದೆ.
ಮುಂದಿನ ಕೆಲ ದಿನಗಳಲ್ಲಿ ಇನ್ನಷ್ಟು ಮಳೆಯಾಗುವಂತಹ ಸಾಧ್ಯತೆ ಇದೆ. Yes. ಯಾವಾಗ ಗುಡ್ಡ ಕುಸಿತದಂತಹ ಘಟನೆಗಳು ಸಂಭವಿಸುತ್ತವೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪ್ರಮಾಣದ ಮಳೆ ನಿರಂತರವಾಗಿ ಸುರಿದಾಗ ಭೂಕುಸಿತದಂತಹ ಘಟನೆಗಳು ಆಗುತ್ತವೆ. ಮಣ್ಣು ತೇವಾಂಶ ಹೆಚ್ಚಾಗಿ ಮತ್ತೆ ಅಭಿವೃದ್ಧಿ ಯೋಜನೆಗಳಿಂದಾಗಿ ಮತ್ತು ಗಣಿಗಾರಿಕೆಗಳಿಂದಾಗಿ ಮತ್ತು ಸುರಂಗಗಳ ಕಾಮಗಾರಿಗಳಿಂದಾಗಿ ಮಣ್ಣು ಸಡಿಲ ಆಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಮಳೆ ಬಂದಾಗ ಸಡಿಲವಾದಂತಹ ಮಣ್ಣು ಕುಸಿಯೋದಕ್ಕೆ ಆರಂಭ ಆಗುತ್ತೆ. ಆ ಕಾರಣದಿಂದಾಗಿ ಈ ಘಟನೆಗಳು ನಡೆದಿದ್ದಾವೆ ಅನ್ನುವಂತಹ ವರದಿಗಳು ಬರ್ತಾ ಇದಾವೆ. ಸದ್ಯಕ್ಕೆ 3 ಜನ ಬಲಿಯಾಗಿದ್ದಾರೆ, 6 ಜನರನ್ನ ರೆಸ್ಕ್ಯೂ ಮಾಡಿದ್ದಾರೆ, ಉಳಿದ 15 ಜನ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಶಶಿಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ. ಕೇರಳಂನಲ್ಲಿ ಆದಂತಹ ಭೂಕುಸಿತದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 2 ಸ್ಥಳಗಳಲ್ಲಿ ಭೂಕುಸಿತ ಆಗಿದೆ. ಒಂದು ಮೆಪ್ಪಾಡಿ, ಮತ್ತೊಂದು ಕಲ್ಲಾಡಿ. ಈ ಭೂಕುಸಿತ ದುರಂತದಲ್ಲಿ ಸದ್ಯ 3 ಮೃತಪಟ್ಟಿದ್ದಾರೆ, 6 ಜನರನ್ನ ರಕ್ಷಣೆ ಮಾಡಲಾಗಿದೆ. 15ಕ್ಕೂ ಅಧಿಕ ಜನ ಇನ್ನೂ ಕೂಡ ಮಣ್ಣಿನ ಅಡಿ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅವರನ್ನ ರಕ್ಷಿಸೋ ಕಾರ್ಯ ಕೂಡ ಭರದಿಂದ ಸಾಗಿದೆ. ಸ್ಥಳದಲ್ಲಿಯೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ, NDRF ಸಿಬ್ಬಂದಿ ಇದ್ದಾರೆ, ಸ್ಥಳೀಯ ಪೊಲೀಸರಿದ್ದಾರೆ. ಇದರ ಜೊತೆಗೆ ಸ್ಥಳೀಯ ನಿವಾಸಿಗಳೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕಳೆದ 24 ಗಂಟೆಯಲ್ಲಿ ಈ ಭಾಗದಲ್ಲಿ 265 ಮಿಲಿಮೀಟರ್ ಮಳೆ ಆಗಿದೆ ಅನ್ನೋದು ವರದಿ ಆಗ್ತಾ ಇದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಈ ಭೂಕುಸಿತ ಆಗಿರೋದು. ಈ ಭೂಕುಸಿತದ ಬೆನ್ನಲ್ಲೇ ಕೇರಳಂ CM ಸತೀಶನ್ ಅವರು ಕೂಡ ತುರ್ತು ಸಭೆಯನ್ನ ಕರೆದರು. ಸಭೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಶೀಘ್ರಗತಿಯಲ್ಲಿ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಅಧಿಕಾರಿಗಳಿಗೆ ನೀಡಿದರು. ಅಷ್ಟೇ ಅಲ್ಲ, ಪರಿಹಾರ ಕಾರ್ಯಕ್ಕೂ ಕೂಡ ಸೂಚನೆಯನ್ನ ಕೊಟ್ಟರು. ಅದಕ್ಕಾಗಿ 2 ಸಚಿವರನ್ನು ಕೂಡ ನಿಯೋಜಿಸಿದ್ದಾರೆ CM ಸತೀಶನ್. ರಕ್ಷಣಾ ಕಾರ್ಯಾಚರಣೆ, ಪರಿಹಾರ ಕಾರ್ಯಾಚರಣೆ ತಡ ಇಲ್ಲದೆ ಆಗಬೇಕು, ತುರ್ತಾಗಿ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇರಳಂನಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ. ಕಳೆದ 24 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಭಾರಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮವಾಗಿ 2 ಕಡೆಗಳಲ್ಲಿ ಭೂಕುಸಿತ ಆಗಿದೆ. ಕಲ್ಲಾಡಿಯಲ್ಲಾದಂತಹ ಭೂಕುಸಿತ. ಈ ಸಂದರ್ಭದಲ್ಲಿ ಕಾರ್ಮಿಕರನ್ನ ಬಸ್ನಲ್ಲಿ ಸ್ಥಳಕ್ಕೆ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ 70 ಅಡಿ ಬಸ್ ಕುಸಿದಿದೆ, ಕೆಳಗೆ ಬಿದ್ದಿದೆ, ನೀರಿನ ಹರಿತಾ ಇರುವಂತಹ ನೀರಿಗೆ. ಆ ಬಸ್ನಲ್ಲಿದ್ದಂತಹ ಕಾರ್ಮಿಕರನ್ನ ಸದ್ಯ ರಕ್ಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ಇರುವಂತಹ ಜನರನ್ನ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.